ಇವತ್ತು ಇನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜ ಕಲ್ಯಾಣ ತಾಲೂಕು ಕಚೇರಿಯಲ್ಲಿ ಎಲ್ಲಾ ಸಿಬ್ಬಂದಿಗಳ ಜೊತೆ ಜಯಂತಿಯನ್ನ ಆಚರಣೆ ಮಾಡ್ತೀವಿ. ಎಲ್ಲಾ ಸಮಸ್ತ ಜನತೆಗೆ ಇವತ್ತು ಜಯಂತಿಯ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರ ಜಯಂತಿಯಂದು ಅವರು ಮಾಡಿರುವ ಅವರು ಹಾಕಿಕೊಟ್ಟ ದಾರಿಯಾಗಿರ್ಬೋದು, ಅವರ ತತ್ವಗಳನ್ನು ನಾವು ಇವತ್ತು ಸ್ಮರಿಸ್ಕೊಳ್ಳುವಂತ ದಿವಸ ಆಗಿದೆ. ಇವತ್ತು ಸಮತಾ ದಿವಸ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಜಗಜೀವನ್ ರಾಮ್ ಅವರು ಸಮಾನತೆಗೆ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯ ಏಳಿಗೆಗಾಗಿ ತುಂಬಾ ಶ್ರಮಿಸಿದ್ದಾರೆ ಅವರು. ಹಾಗೆ ರಾಜಕೀಯದಲ್ಲಿ ತುಂಬಾ ನಮ್ಮ ದೇಶಕ್ಕೆ ಸ್ವತಂತ್ರ ಹೋರಾಟದಿಂದ ಹಿಡ್ಕೊಂಡು ಸ್ವತಂತ್ರ ನಂತರದಲ್ಲಿನೂ ಕೂಡ ಅವರು ತುಂಬಾ ರಾಜಕೀಯದಲ್ಲಿ ನಮ್ಮ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಹಸಿರು ಕ್ರಾಂತಿಯ ಹರಿಕಾರ ಅಂತ ಹೇಳ್ತೀವಿ ಅವ್ರನ್ನ. ಯಾವುದು ನಮ್ಮ ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ, ಕಾರ್ಮಿಕ ಕಾಯ್ದೆಗಳಾಗಿರ್ಬೋದು, ಕಾರ್ಮಿಕ ಮಂತ್ರಿ ಆಗಿದ್ದಾಗ, ಹಾಗೆ ರಕ್ಷಣಾ ಮಂತ್ರಿ ಆಗಿದ್ದಾಗ ಅವರು ಪಾಕಿಸ್ತಾನ ಭಾರತ ಯುದ್ಧ ಗೆದ್ದ ಸಂದರ್ಭ ಆಗಿರ್ಬೋದು. ಈ ಎಲ್ಲಾ ಕ್ಷೇತ್ರಗಳಲ್ಲೂ ಅಪಾರವಾದ ಕೊಡುಗೆ ನೀಡಿ ನಮಗೆ ಒಂದು ಸಂದೇಶವನ್ನು ನೀಡಿರ್ತಾರೆ. ಇವತ್ತು ಅವರ ತತ್ವಗಳಲ್ಲಿ ನಾವೇನ್ ಕಲಿಬಹುದು ಅಂತಂದ್ರೆ, ಛಲ ಇದ್ರೆ ಏನಾದ್ರೂ ಸಾಧಿಸಬಹುದು ಅಂತ ಅವರು ತೋರ್ಸ್ಕೊಟ್ಟಿದ್ದಾರೆ ನಮ್ಗೆ. ಸೊ ಇವತ್ತು ಬರೀ ದಿನಾಚರಣೆ ಅಲ್ದೇನೆ ಅವರ ಹಾದಿಯಲ್ಲಿ ನಡೆದು ನಾವು ಸಮಾಜ ಅನ್ನ ಸೃಷ್ಟಿ ಮಾಡಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ವಂದಿಸ್ತಾ ಇದ್ದೀನಿ. ನಮಸ್ತೆ.